ಸಾಗರ್ ಅವರೇ, ಇಲ್ಲೇ ನಿಂತಿದ್ದೀರಲ್ಲ, ಬರೀ ಒಳಗಡೆ ಚಾ ಕುಡಿದು ಹೋಗಂತ್ರಿ ಅಂತ. ನೇತ್ರ, ಮಧ್ಯರಾತ್ರಿಯಲ್ಲಿ ಯಾರಾದರೂ ಚಾ ಕುಡಿತಾರಾ? ಹೌದಲ್ಲ, ಅಟ್ಲೀಸ್ಟ್ ಒಳಗಡೆನಾದರೂ ಬಂದು ಹೋಗ್ರಿ ಪ್ಲೀಸ್, ಬರ್ರಿ. ಸರಿ ಆಯಿತು, ನೀನು ನಡಿ ಒಳಗಡೆ, ಕಾರ್ ಸೈಡ್ ಹಚ್ಚಿ ಬರ್ತೀನಿ. ಓಕೆ. ಎಲ್ಲಿ ಅಜ್ಜಿ ಕಾಣಿಸ್ತಾನೆ ಇಲ್ಲಲ್ಲ, ಒಳಗಡೆ ಹೋದ್ರಾ? ಇಲ್ಲ, ಆ ಅಜ್ಜಿ ಆಲ್ರೆಡಿ ಮಲಗಿದ್ದಾರೆ. ಹೌದಾ? ಹಾಗಾದರೆ ಮತ್ತೆ ಕದ ತೆಗ್ದಿದ್ದು ಯಾರು? ಇಲ್ಲ, ನಾ ಬರೋದು ಲೇಟ್ ಆಗುತ್ತಂತ ಗೊತ್ತಿತ್ತು, ಅದಕ್ಕೋಸ್ಕರ ಅಜ್ಜಿಗೆ ಕದ ಒಂದು ಸ್ವಲ್ಪ ಮುಂದೆ ಮಾಡಿ ನೀವು ಮಲ್ಕೊಂಡಿರಿ ಅಜ್ಜಿ ಅಂತ ಹೇಳಿದ್ದೆ. ಮತ್ತೆ ಅವ್ರಿಗೆ ನಿದ್ದೆಗಟ್ಟರೆ ಒಂದ್ಸಲ ಮಲ್ಕೊಂಡಾಗ ಅವ್ರನ್ನ ಎಬ್ಸಿದ್ರೆ ವಾಪಸ್ ನಿದ್ದೆ ಬರೋದೇ ಇಲ್ಲ ಅಂತೆ ಅವ್ರಿಗೆ ಬೇಗ. ಅದಕ್ಕೋಸ್ಕರ ಸುಮ್ಮನೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತಂದು ಕದ ಮುಂದಕ್ಕಷ್ಟೇ ಅಂದು ಮಲ್ಕೊಂಡಿರಿ ಅಜ್ಜಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಹಾಗೆ ಕದ ಮುಂದೆ ಮಾಡಿ ಮಲ್ಕೊಂಡಿದ್ದಾರೆ. ಓ ಹೌದಾ, ಸರಿ. ಹಾಗಾದರೆ ಸರಿ, ನಾನು ಇನ್ನು ಹೋಗ್ಲಾ? ಮತ್ತೆ ಟೈಮ್ ಆಗುತ್ತೆ. ಅದು ಆಲ್ರೆಡಿ ಟೈಮ್ ಆಗಿದೆ, ಇಲ್ಲೇ ಇದ್ದು ಬಿಡ್ಬೇಕಿಲ್ರಿ, ನಾಳೆ ಹೋಗ್ತಿದ್ರಿ ಬೆಳಿಗ್ಗೆ. ಅಯ್ಯೋ, ನೋಡಿದ್ರಿಲ್ಲ ನೀವೇ ಕಾರಲ್ಲಿ, ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇದ್ದಾರೆ. ನಿನ್ನೆಯಿಂದ ನಾನು ಮನೆಗೆ ಹೋಗಿಲ್ವಲ್ಲ, ಅದಕ್ಕೆ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಮನೆಯಲ್ಲಿ. ಯಾವಾಗ ನನ್ನ ಮುಖ ನೋಡ್ತಾರೋ ಏನು ಅಂತ ಅನಿಸ್ತಿದೆ ಅವರಿಗೆ. ಅದಕ್ಕೋಸ್ಕರ ಇವಾಗ ಹೋಗಿ ಅವ್ರಿಗೆ ಮಾತಾಡಿಸಿ ಏನಾದರೂ ತಿನ್ನಿಸಿ ಆಮೇಲೆ ಮಲಗಿಸ್ತೀನಿ. ನಾನು ಮನೆಗೆ ಹೋಗದೆ ಇರೋದಕ್ಕೆ ಯಾರು ಊಟನೂ ಮಾಡಿಲ್ಲ, ಏನೂ ತಿಂದಿಲ್ಲ ಅಂತೆ. ಅಯ್ಯೋ ಹೌದಾ? ನಿಮ್ಮ ಮನೇಲಿ ನಿಮ್ಮ ಮೇಲೆ ಭಾಳ ಜೀವ ಇದ್ದಾರಲ್ಲ ಎಲ್ಲರೂ? ಹಾಂ, ಎಲ್ಲರೂ ಜೀವಿದ್ದಾರೆ. ನಾನು ನಿನ್ನೆಯಿಂದ ಹೋಗದೆ ಇರೋದಕ್ಕೆ ಯಾರೂ ಮನೇಲಿ ಊಟನೇ ಮಾಡಿಲ್ಲ ಅಂತ ನೋಡ್ರಿ, ಅಡುಗೆನೂ ಮಾಡಿಲ್ಲ ಅಂತ ಬರೀ ಹತ್ಕೊಂತ ಕುತ್ಕೊಂಡಾರಂತ ಮಮ್ಮಿ ಮತ್ತು ಅಕ್ಕ. ಇವಾಗ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಏನಾದರೂ ತಿನ್ನಿಸಿ ಮಲಗಿಸ್ಬೇಕು, ಇಲ್ಲಾಂದರೆ ಹಂಗೆ ಉಪವಾಸ ಇದ್ಬಿಡ್ತಾರೆ. ಹೌದಾ? ನೀವು ಏನಾದರೂ ತಿಂತೀರಾ? ಏನಾದರೂ ಮಾಡಿಕೊಡ್ಲಾ ನಿಮಗೆ? ಅಯ್ಯೋ ಬೇಡ ಬೇಡ, ನನಗೇನು ಬೇಡ, ನಾನು ಹೋಗ್ತೀನಿ. ಆಲ್ರೆಡಿ ಅವರು ಕಾಯ್ತಾ ಇದ್ದಾರೆ, ಭಾಳ ಹೊತ್ತಾಯಿತು. ಸರಿ, ನಾ ಹೋಗಿ ಬರಲಾ? ಸರಿ ಆಯಿತು, ಹೋಗಿ ಬರ್ರಿ. ಓಕೆ, ಬಾಯ್. ಸಾಗರ್ ಅವರೇ, ಹೇಳಿ ನೇತ್ರ, ಏನಾದರೂ ಮಾತಾಡೋದಿತ್ತಾ? ಅದು ನೀವು ಮನೆ ರೀಚ್ ಆದಮೇಲೆ ನನಗೊಂದು ಕಾಲ್ ಮಾಡಿರಿ, ಇಲ್ಲಾಂದರೆ ಅಟ್ಲೀಸ್ಟ್ ಮೆಸೇಜ್ ಆದರೂ ಹಾಕಿರಿ. ಯಾಕೆ? ಅದು ಇಷ್ಟೊತ್ತಲ್ಲಿ ಹೋಗ್ತಾ ಇದ್ದೀರಲ್ಲ ನೈಟ್, ಅದಕ್ಕೋಸ್ಕರ ನೀವು ಮನೆ ರೀಚ್ ಆದಮೇಲೆ ಒಂದು ಮೆಸೇಜ್ ಅಥವಾ ಕಾಲ್ ಮಾಡಿದರೆ ನನಗೆ ಸಮಾಧಾನ ಅನಿಸುತ್ತೆ. ಓ, ಇವ್ರು ಮನೆ ರೀಚ್ ಆಗಿದ್ದಾರೆ ಅಂತ. ಪ್ಲೀಸ್ ಕಾಲ್ ಅಥವಾ ಮೆಸೇಜ್ ಮಾಡ್ತೀರಾ? ಸರಿ, ನಾ ಮನೆಗೆ ಹೋದ್ಮೇಲೆ ಕಾಲ್ ಇಲ್ಲಾಂದರೆ ಮೆಸೇಜ್, ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡೇ ಮಾಡ್ತೀನಿ. ಓಕೆನಾ? ಸರಿ, ನೀವು ಹೋಗಿ ಮಲ್ಕೋ, ಏನಾದರೂ ತಿಂದ್ಬಿಟ್ಟು ಮಲ್ಕೋ. ಓಕೆನಾ? ಸರಿ ಸಾಗರ್ ಅವರೇ, ನೀವು ಹೋಗಿ ಬರ್ರಿ. ಬಾಯ್, ಹುಷಾರು. ಸರಿ, ಬಾಯ್. ಬಾಯ್ ಸಾಗರ್ ಅವರೇ. ಬಾಯ್ ನೇತ್ರ, ಕದ ಹಾಕೋ, ಟೈಮ್ ಆಗಿದೆ ಆಲ್ರೆಡಿ. ಓಕೆ ಸಾಗರ್ ಅವರೇ. ರಾಣಿ, ನೀನೇನು ಮಾಡ್ತಾ ಇದೀಯಾ ಇಲ್ಲಿ? ಮಲ್ಕೊಂಡಿಲ್ವಾ ಇನ್ನೂ? ನಾನು ಮಲ್ಕೊಂಡಿಲ್ಲ ಬಿಡಕ್ಕ, ಇನ್ನೂ ಬಂದಿಲ್ಲ ಆಗಿದ್ದಲ್ಲ, ಅದಕ್ಕೆ ನಾನೇ ಕಾಯ್ಕೊಂತ ಕುತ್ಕೊಂಡಿದ್ದೆ. ಅದು ಇರಲಿ, ಏನು ಸಮಾಚಾರ ಅಕ್ಕ? ಏನು ಸಮಾಚಾರ ಇಲ್ಲ, ನೀವು ಹೋಗಿ ಮಲ್ಕೋ. ನಂಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದಿದೆ, ನಾನಂತೂ ಹೋಗಿ ಮಕ್ಕೋತೀನಪ್ಪ. ನೀ ಏನಾದರೂ ಮಾಡು. ಅಯ್ಯೋ ಯಾಕ ಇಷ್ಟೊತ್ತಿನ ತನಕ ಸಾಗರ್ ಅವ್ರ ಜೊತೆ ಮಾತಾಡೋ ಮುಂದೆ ನಿದ್ದೆ ಬರಲಿಲ್ಲ ನಿನಗೆ? ಬಾಯ್ ಸಾಗರ್ ಅವ್ರಿ, ಬಾಯ್. ಮನೆ ರೀಚ್ ಆದಮೇಲೆ ಕಾಲ್ ಮಾಡಿ ಏನಾದರೂ ತಿಂತೀರಾ? ಅಬ್ಬಬ್ಬಬ್ಬಬ್ಬಾ, ಏನು ಮಾತಾಡೋದು, ಏನು ಕಾಳಜಿ ಮಾಡೋದು, ಅಬ್ಬಾ. ಇವಾಗ ನಿದ್ದೆ ಬಂದುಬಿಡ್ತಾ ನಿಮಗೆ? ಏ ಹೋಗೆ, ಕಾಡಿಸ್ಬೇಡ ನೀನು, ನಾ ಮಲ್ಕೋತೀನಿ, ನಂಗೆ ನಿದ್ದೆ ಬಂದಿದೆ. ಏನಕ್ಕ ಸಮಾಚಾರ? ಏನು ನಮ್ಮ ಅಕ್ಕನಿಗೆ ಲವ್ ಆಗಿಬಿಟ್ಟಿದೆನಾ ಸಾಗರ್ ಅವ್ರ ಮೇಲೆ? ರಾಣಿ, ಇನ್ನೊಂದ್ಸಲ ಆ ಥರ ಇಲ್ಲ ನಾನು ಅನ್ನೋದಕ್ಕೆ ಹೋಗ್ಬೇಡ. ಹಾಗೇನಿಲ್ಲ, ಹಾಗೆ ಜಸ್ಟ್ ಇಷ್ಟೊತ್ತಲ್ಲಿ ನಂಗೆ ಡ್ರಾಪ್ ಮಾಡೋದ್ರಲ್ಲ, ಅದಕ್ಕೋಸ್ಕರ ಏನೋ ಎಕ್ಸ್ಟ್ರಾ ಕೇರ್ ತೋರಿಸಿದೆ ಅಷ್ಟೇ. ಏನಾದರೂ ತಿಂತಾರಾ, ಇಲ್ಲ ಮನೆ ರೀಚ್ ಆದಮೇಲೆ ಕಾಲ್ ಮಾಡಿ ಅಂತ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ನೀ ಇಲ್ಲದೆಲ್ಲ ಕನಸು ಕಾಣೋದಕ್ಕೆ ಹೋಗಬೇಡ, ಓಕೆನಾ? ಬಾ ಮಲ್ಕೊಳ್ಳೋಣ. ಅಕ್ಕ, ನಂಗೆ ಗೊತ್ತು ನೀನು ಸಾಗರ್ ಅವ್ರನ್ನ ಲವ್ ಮಾಡ್ತಾ ಇದೀಯಾ ಅಂತ, ಆದರೂ ಒಪ್ಕೋತಾ ಇಲ್ಲ. ನಡೀಲಿ ಇಬ್ರದು, ಯಾವಾಗ ಇಬ್ರು ಒಪ್ಕೋತೀರಾ ಅಂತ ನಾನು ನೋಡ್ತೀನಿ. ರೀ, ಇನ್ನೂ ಎಷ್ಟೊತ್ತು ರೀ? ಸಾಗರ್ ಬರ್ತಾನೆ ಇಲ್ಲಲ್ಲ. ನಿನ್ನೆಯಿಂದ ಅವನು ನೋಡಿದೆ, ನನಗೆ ಸಮಾಧಾನನೇ ಆಗ್ತಿಲ್ಲ ರೀ. ಕಾಲ್ ಮಾಡಿರಿ ಇನ್ನೊಂದ್ಸಲ, ಎಲ್ಲದನಂತ ಕೇಳ್ರಿ. ಅಯ್ಯೋ ಶಾಲು, ಕಾಲ್ ಮಾಡಿದ್ದೆ. ಆ ಹುಡುಗಿ ನೇತ್ರ ನಾ ಮನೆಗೆ ಡ್ರಾಪ್ ಮಾಡಿ ಬರ್ತೀನಂತ ಹೋಗಿದ್ದಾನಂತೆ. ಆ ಮನೇನು ಬಿಟ್ಟಿದ್ದಾನಂತೆ. ಇನ್ನೇನು ಬರ್ಬೋದು, ಇನ್ನೊಂದು 5-10 ನಿಮಿಷದಲ್ಲಿ. ಇಷ್ಟೊತ್ತ ತನಕನೇ ವೇಟ್ ಮಾಡಿದ್ದೀರಾ, ಇನ್ನೊಂದು 10 ನಿಮಿಷಕ್ಕೆ ಯಾಕೆ ಹಿಂಗೆ ಮಾಡ್ತೀರಾ? ಹಂಗಲ್ಲ ಡ್ಯಾಡಿ, ನಿನ್ನೆಯಿಂದ ಅವನನ್ನು ನೋಡಿಯಲ್ಲ, ನಮಗೆ ಮನಸ್ಸಿಗೆ ಯಾಕೋ ಕಳವಳ. ಯಾವಾಗ ಅವನನ್ನು ನೋಡ್ತೀವಪ್ಪ ಅಂತ ಅನ್ಸಕೊಂಡ್ ಬಿಟ್ಟಿದೆ ಡ್ಯಾಡಿ. ಅದಕ್ಕೋಸ್ಕರ ಪ್ಲೀಸ್ ಇನ್ನೊಂದ್ಸಲ ಕಾಲ್ ಮಾಡಿ ಡ್ಯಾಡಿ. ರೀ, ಯಾವುದೋ ಕಾರ್ ಬಂದಂಗೆ ಆಯ್ತು ನೋಡ್ರಿ, ಸಾಗರ್ ಏನಂತ? ಸಾಗರ ಅಲ್ಲ, ಇವನು ನಿತಿನ್ ಮತ್ತು ಚರಣ್ ಬಂದಂಗಾದ್ರು. ಬರ್ರಿ ಒಳಗೆ ಬರ್ರಿ.
ನಿತಿನ್ ಇನ್ನೂ ಬಂದಿಲ್ಲನ ಸಾಗರ್ ಎಲ್ಲದ ನಾವು ಇನ್ನೂ ಎಷ್ಟೊತ್ತಾಯ್ತು ನಾವು ಅವನಿಗೆ ವೇಟ್ ಮಾಡಕ್ಕಂತ ಇನ್ನೂ ಬರ್ತಾನೆ ಇಲ್ಲಲ್ಲ. ದೊಡಮ್ಮ ಏನು ಬೇಜಾರು ಮಾಡ್ಕೋಬೇಡ್ರಿ, ನೇತ್ರನ ಡ್ರಾಪ್ ಮಾಡಿ ಆಲ್ರೆಡಿ ಬಿಟ್ಟಿದ್ದಾನಂತಣ್ಣ. ಇನ್ನೇನು ಬರ್ಬೋದು, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಬರ್ರಿ ಅಲ್ಲಿ ಒಳಗಡೆ ಕುತ್ಕೊಂಡಣ್ಣ. ಇಲ್ಲ ನಿತಿನ್, ನೀ ಫೋರ್ಸ್ ಮಾಡೋದಕ್ಕೆ ಹೋಗಬೇಡ ಪ್ಲೀಸ್. ನಮಗೆ ಸಾಗರನ ನೋಡೋವರೆಗೂ ಸಮಾಧಾನನೇ ಇಲ್ಲ. ಪಾಪ ಅವ್ನು ನಿನ್ನೆಯಿಂದ ಏನೇನೆಲ್ಲ ಫೇಸ್ ಮಾಡ್ತಾ ಇದ್ದಾನೆ ಅವನು. ಛೇ, ಯಾಕಾದರೂ ಹೀಗಾಯ್ತು ಏನೋ, ನಮ್ಮ ತಮ್ಮಗೆ ಯಾರು ಕೆಟ್ಟದ ದೃಷ್ಟಿ ಬಿತ್ತೋ ಏನೋ. ಛೇ, ನನಗಂತೂ ಭಾಳ ಬೇಜಾರಾಗ್ತಾ ಇದೆ. ಬೇಗ ಬಾ ನಿತಿನ್, ಇನ್ನೊಂದು ಸಲ ಕಾಲ್ ಮಾಡಿ ಸಾಗರ್ಗೆ ಎಲ್ಲದನಂತ ಕೇಳು. ಅಕ್ಕ ಇವಾಗ ತಾನೇ ಜಸ್ಟ್ ಕಾಲ್ ಮಾಡಿದ್ವಿ, ಬರ್ತಾ ಇದ್ದೀನಿ ಅಂತಂದ. ಇನ್ನೇನು ಬಂದೇ ಬಿಡ್ಬೋದು. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ. ಪದೇ ಪದೇ ಕಾಲ್ ಮಾಡಿದರೆ ಡ್ರೈವ್ ಮಾಡೋ ಮುಂದೆ ಡಿಸ್ಟರ್ಬ್ ಆಗುತ್ತಲ್ಲ, ಅದು ಅಲ್ಲದೆ ನೈಟ್ ಟೈಮ್ ಅಲ್ಲ, ಅದಕ್ಕೋಸ್ಕರ ಇನ್ನೊಂದು 2 ಮಿನಿಟ್ಸ್ ವೇಟ್ ಮಾಡಿಬಿಡಿ, ಬಂದೇ ಬಿಡ್ತಾನೆ. ಅಯ್ಯೋ 2 ನಿಮಿಷ ಹಿಂಗೆ ಅನ್ನಕುಂತಾರ ನಿಮ್ಮ ಅಂಕಲ್. ನನಗಂತೂ ವೇಟ್ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೆ. ಇನ್ನೂ ಬರ್ತಾನೆ ಇಲ್ಲ ನನ್ನ ಮಗ. ಎಷ್ಟು ದಿನ ಆಯಿತು ಏನು ನನ್ನ ಮಗ ನೋಡಿ ಅಂತ ಅನಿಸ್ತಾ ಇದೆ ನನಗೆ. ಹೆತ್ತ ತಾಯಿ ಸಂಕಟ ನಿಮ್ಗೇನು ಗೊತ್ತಾಗುತ್ತೆ? ದೊಡ್ಡಮ್ಮ, ಅಣ್ಣ ಬರ್ತಾನ, ಆರಾಮದಾನ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿರಿ? ಆರಾಮದಾನ ಅಣ್ಣ. ಆರಾಮದಾನಪ್ಪ, ಆದರೆ ಎಂಥ ದೊಡ್ಡ ಸಂಕಟ ಬಂದಿತ್ತು ಗೊತ್ತಿತ್ತಿಲ್ಲ. ಅದನ್ನೆಲ್ಲ ಆಗಿ ಬಂದ ನನ್ನ ಮಗನ ಮುಖ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ಯಾರು ಏನು ಹೇಳಿದ್ರೂ ನನಗೆ ಸಮಾಧಾನ ಆಗಲ್ಲ. ನಾ ಮೊದಲು ನನ್ನ ಮಗನ ಮುಖ ನೋಡ್ಬೇಕಷ್ಟ. ನೋಡ್ರಿ ಆಂಟಿ, ಬಂದ ಬಿಟ್ಟ ಸಾಗರ್. ಮಮ್ಮಿ, ಅಕ್ಕ, ಮಗನ ಹೆಂಗದಿಯಪ್ಪ? ಆರಾಮದಿಲ್ಲ? ನಿನ್ನೆಯಿಂದ ನಿನ್ನೆ ನೋಡ್ಲಾರ್ದ ನಮಗಂತೂ ಕೈಕಾಲ ಆಡ್ಲಾರ್ದಂಗೆ ಆಗ್ಬಿಟ್ಟವಪ್ಪ. ಎಂಥ ದೊಡ್ಡ ಸಂಕಟದಾಗ ಸಿಕ್ಕಾಕೊಂಡ್ಬಿಟ್ಟಿದ್ಯಪ್ಪ ಮಗನ. ಆರಾಮದಿ ಇಲ್ಲಪ್ಪ ನೀನು. ನೀನು ಹೆಂಗಾರ ಮಾಡಿ ಇಲ್ಲಿ ಮನೆಗೆ ಬರಬೇಕಿಲ್ಲಪ್ಪ. ನನಗಂತೂ ನಿನ್ನೆ ನೋಡ್ಲಾರ್ದ ಜೀವದಾಗ ಜೀವ ಇಲ್ಲಾಗಿತ್ತು. ನನಗೂ ಖುಷಿಗೂ ಗೊತ್ತನ. ನೀನು ನೋಡಿದ್ರೆ ಫೋನು ಎತ್ತವಲ್ಲಿ. ಏನಾಗಿತ್ತು ನಿನಗೆ? ಅಟ್ಲೀಸ್ಟ್ ಫೋನಲ್ಲಿ ಮಾತಾಡ ನಮಗೊಂದು ವಿಷಯನಾದ್ರೂ ಹೇಳಿದಿದ್ರೆ ಎಷ್ಟೋ ಸಮಾಧಾನ ಆಗ್ತಿತ್ತಿಲ್ಲ. ಎದಕ್ಕೆ ಹಿಂಗೆ ಮಾಡಿದ್ದೀನಿ ನೀನು? ಅಯ್ಯೋ ಮಮ್ಮಿ, ಯಾಕೆ ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಕ್ಕ ನೀನೇನಕ್ಕ, ನೀನು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನೂ ಆಗಿಲ್ಲ, ನನಗೆ ಆರಾಮಾಗಿದ್ದೀನಿ. ಅದು ಈ ಕೇಸನ್ನೆಲ್ಲ, ಅದು ಡಾಕ್ಯುಮೆಂಟ್ಸ್ ಎಲ್ಲ ಕಳೆದಿತ್ತಲ್ಲ, ಅದನ್ನೇ ಪತ್ತೆ ಹಚ್ಚೋದಕ್ಕೆ ನಾವು ಹಿಂಗೆ ಮಾಡಲೇಬೇಕಾಗಿತ್ತು. ಯಾಕಂದರೆ ನೋಡಿದ್ರಿಲ್ಲ, ನಮ್ಮದು ಮೇನ್ ಎಂಪ್ಲಾಯೀಸೇ ಈ ಥರ ಮೋಸ ಮಾಡಿದ್ದಾರೆ. ಅಂದಮೇಲೆ ಅವ್ರನ್ನೆಲ್ಲ ಪತ್ತೆ ಹಚ್ಚಬೇಕು ಅಂತಂದರೆ ನಾನು ಎಲ್ಲಿದ್ದೀನಿ ಏನು ಗೊತ್ತಾಗದೇ ಇದ್ದಿದ್ದೇ ಚಲೋ ಆಯಿತು. ಇಲ್ಲ ಅಂದರೆ ಮತ್ತೆ ಇನ್ನೊಂದು ಏನಾದರೂ ಸ್ಕ್ಯಾಮ್ ಮಾಡ್ತಿದ್ರು ಅವರು. ಸಾರಿ ಮಮ್ಮಿ, ಸಾರಿ ಅಕ್ಕ. ನೀವು ಈ ಥರ ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ಹೇಳಿ? ಅಲ್ಲ ನೀನು ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ಸೀದಾ ಮನೆಗೆ ಬೇಗ ಬರೋಕ್ಕೆ ಬರಲ್ಲ. ನೇತ್ರನವ್ರು ಯಾರಾದರೂ ಬಿಡೋದಕ್ಕೆ ಹೋಗ್ತಿದ್ರು. ನೀನು ಮತ್ತೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೀಯ. ಎಷ್ಟು ಬೇಜಾರಾಯಿತು ಗೊತ್ತ ನಮ್ಗೆ. ಅವಾಗಿಂದ ಕಾಯ್ತಾ ಇದ್ದೀವಿ ನಾವು. ಅಕ್ಕ, ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋದಕ್ಕೆ ಮೇನ್ ಕಾರಣನೇ ನೇತ್ರ ಅದು ಗೊತ್ತಾ. ಅವಳು ಪ್ಲ್ಯಾನ್ ಮಾಡಿ ಅಲ್ಲೆಲ್ಲ ಹೋಗಿ ಮಾಡಿದಕ್ಕೋಸ್ಕರ ಈ ಪ್ರಾಬ್ಲಮ್ ಇಷ್ಟು ಬೇಗ ಸಾಲ್ವ್ ಆಯಿತು. ಇಲ್ಲ ಅಂದಿದ್ದರೆ ಇನ್ನೂ ಎಷ್ಟು ದಿನ ಹಿಡಿತಿತ್ತೇನು ಗೊತ್ತ ನನಗೆ. ಅಷ್ಟೆಲ್ಲ ಪಾಪ ಹೆಲ್ಪ್ ಮಾಡಿದ್ದಾಳೆ. ಅವಳನ್ನ ಮನೆಗೆ ಬಿಟ್ಟು ಬರೋದು ನಂದು ಒಂಥರ ಜವಾಬ್ದಾರಿ ಅಲ್ಲ ನಕ್ಕ. ನೀನೇ ಹೇಳು, ನಮ್ಮ ಜೊತೆ ಇಷ್ಟೊತ್ತಿನ ತನಕ ಆಫೀಸ್ನಲ್ಲಿದ್ದು ವರ್ಕ್ ಮಾಡಿದ್ಲು. ಮತ್ತು ಅದಕ್ಕೆ ಏನು ಪ್ಲ್ಯಾನ್ ಮಾಡಬೇಕು ಎಲ್ಲನೂ ನಮ್ಮ ಜೊತೆ ಇದು ಮಾಡಿದಾಳೆ. ಅಂದಮೇಲೆ ಅವಳನ್ನ ಮನೆಗೆ ಬಿಟ್ಟು ಬರದೆ ಹಾಗೆ ಬಂದರೆ ಹೆಂಗಾದರೂ ಮನಸ್ಸೊಪ್ಪುತ್ತೆ. ನೀನೇ ಹೇಳಕ್ಕ. ಏನು ನೇತ್ರನಿಂದ ಹೆಲ್ಪ್ ಆಗಿದ್ದು? ಅಪ್ಪ ಪುಣ್ಯ ಬರಲಪ್ಪ ಆ ನೇತ್ರನ ಹೆತ್ತಿದವರು ಹೊಟ್ಟೆ ತಣ್ಣಗಿರ್ಲಪ್ಪ. ಅವ್ರು ಹೆತ್ತವ್ರದ್ದು ಹೊಟ್ಟೆ ಮಾತ್ರ ತಣ್ಣಗಿರ್ಲಪ್ಪ. ಅಪ್ಪ ನನಗಂತೂ ಆ ಹುಡುಗಿನ ನಾಳೆ ಎಷ್ಟೊತ್ತಿದ್ರು ಮನೆಗೆ ಬಾ ಅಂತ ಹೇಳಿ ನಾ ಹುಡುಗಿಗೆ ಏನಾರು ಕೊಡ್ತೀನಿ. ಪಾಪ ನನ್ನ ಮಗಂದು ಇಂಥ ದೊಡ್ಡ ಸಂಕಷ್ಟದಿಂದ ಹೊರಗೆ ತಂದಾಳಲ್ಲ ನನ್ನ ಮಗನ್ನ. ಅಪ್ಪ ಪುಣ್ಯ ಬರಲಪ್ಪ ಯಪ್ಪ ನೇತ್ರಾಗ. ಹೌದಾ ಸಾಗರ್? ಹಾಗಾದ್ರೆ ನಾಳೆನೇ ನೇತ್ರ ನಮ್ಮ ಮನೆಗೆ ಕಳಿಸು. ನಾನು ಆಕೆ ಜೊತೆ ಮಾತಾಡಬೇಕು. ಪಾಪ ನಮ್ಮ ತಮ್ಮನ ಇಂಥ ದೊಡ್ಡ ಸಂಕಷ್ಟದಿಂದ ಹೊರಗೆ ತಂದಾಳಲ್ಲ, ನಾನು ಥ್ಯಾಂಕ್ಸ್ ಹೇಳಲೇಬೇಕು ಆಕೆಗೆ. ಸರಿ ಆಯ್ತಕ್ಕ, ಹೇಳಂದ್ರೆ ಅಂತ. ಇವಾಗ ನೀವು ಮೊದಲು ಇಬ್ಬರು ನಗ್ರಿ. ಏನಿದು ಮುಖ ಹಿಂಗೆ ಮಾಡ್ಕೊಂಡು ಕುಂತೀರಿ? ಏನು ನಾನೇನು ಎಲ್ಲರೂ ಓಡೋಗಿದ್ದೇನೋ? ಏನು ಬರಲಾರ್ದ 10 ತಿಂಗಳೈತೆ, ಏನು 1 ವರ್ಷ ಆಯ್ತು? ಜಸ್ಟ್ 1 ಡೇ ಅಷ್ಟಕ್ಕೆ ಹಿಂಗೆಲ್ಲ ಬೇಜಾರಾಗೋದು ನೀವು? ನಿಂಗೇನು ಗೊತ್ತಪ್ಪ ಅದ್ರ ಕಷ್ಟ ನಮಗೆ ಗೊತ್ತಿಲ್ಲ. ಕೇಳದೆ ಎಲ್ಲಿದೆಯೋ ಏನು ಯೋಚನೆ ಮಾಡೋದಕ್ಕಾಗ್ತಿಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ. ಅದ್ರ ಕಷ್ಟ ನಮ್ಗೆ ಗೊತ್ತು. ನಿಂಗೇನು? ಪಾಪ ಹುಡುಗರು ಬಂದಾವು, ಇಲ್ಲೇ ನಿಂದ್ರಿಸ್ಕೊಂಡು ಮಾತಾಡ್ಕೊಂತ ಬಿಟ್ಟಿರಲ್ಲ ಬಾಕಲ್ದಾಗ. ಬರ್ರಿ ಇಲ್ಲಿ ಸೋಫಾ ಮೇಲೆ ಕುತ್ಕೊಂಡಂತ್ರಂತ. ಹೌದು ನೋಡು ಡ್ಯಾಡಿ, ನಂಗೆ ನೆನಪೇ ಇಲ್ಲ. ಬರ್ರಿ ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡು ಮಾತಾಡೋಣಂತ. ಅಣ್ಣ, ನೇತ್ರ ಅವ್ರ ಮನೆಗೆ ಬಿಟ್ಟು ಬಂದ್ಯಾ? ಹಾಂ, ಅವ್ರನ್ನ ಮನೆಗೆ ಡ್ರಾಪ್ ಮಾಡಿನೇ ಬಂದೆ. ಬರ್ರಿ ಇಲ್ಲಿ ಅಲ್ಲೇ ಮಾತಾಡ್ಕೊಂತ ನಿಂತು ಬಿಟ್ರಲ್ಲ ಮತ್ತೆ. ಹಾಂ ಅಕ್ಕ, ಬಂದ್ವಿ. ಬರ್ರಿ ಅಲ್ಲಿ ಕೂತ್ಕೊಳ್ಳೋಣ. ಆಮೇಲೆ ಇದನ್ನೆಲ್ಲ ಡಿಸ್ಕಷನ್ ಮಾಡಿದ್ರಾಯ್ತು, ಬೇರೆದಿಲ್ಲ. ಬರ್ರಿ ಒಂದು ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸಾಗಿ ಕೂತ್ಕೊಂಡು ಮಾತಾಡೋಣ ಮನೇಲಿ. ಕುತ್ಕೋಬರ್ರಿಪ್ಪ ನೀವು ಈ ಕಡೆ. ಅಯ್ಯೋ ಇರಲಿ ಬಿಡ್ರಿ ದೊಡ್ಡಪ್ಪ, ನಾವು ಹೋಗಿ ಮಲ್ಕೋತೀವಿ. ಫುಲ್ ಟಯರ್ಡ್ ಆದಂಗೆ ಆಗಿಬಿಟ್ಟಿದೆ. ಹಾಗೆ ಮಲ್ಕೋಬೇಡ್ರಿ, ಏನಾದರೂ ಒಂದು ಸ್ವಲ್ಪ ತಿಂದ್ಬಿಟ್ಟು ಮಲ್ಕೋರಿ. ಇವರು ಮನೇಲಿ ಯಾರೂ ಏನೂ ತಿಂದಿಲ್ಲ. ಎಲ್ಲರೂ ಲೈಟಾಗಿ ಅಟ್ಲೀಸ್ಟ್ ರೈಸ್ ಸಾಂಬಾರು ಆದರೂ ತಿಂದು ಮಲ್ಕೋರಿ. ಏನು? ಸರಿ ಆಯಿತು ಅಣ್ಣ. ಅಂದಂಗೆ ಸಾಗರ್, ನಾನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ್ರೆ ಮನೆಯಲ್ಲಿ ಒಂದು ದೊಡ್ಡ ಪೂಜೆ ಇಟ್ಕೋತೀನಿ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ಇನ್ನೊಂದು 2-3 ಡೇಸಲ್ಲಿ ನೋಡ್ತೀನಿ, ಎಲ್ಲ ಅರೇಂಜ್ಮೆಂಟ್ ಮಾಡಿ 2-3 ಡೇಸಲ್ಲಿ ಒಂದು ಪೂಜೆ ಇಟ್ಕೋತೀನಿ ಮನೆಯಲ್ಲಿ. ನೀವು ಅವತ್ತು ರಜೆ ಹಾಕಬೇಕಾ? ನಾನು ಈಗಲೇ ಹೇಳ್ತೀನಿ. ಆಮೇಲೆ ಇಲ್ಲದೆಲ್ಲ ರಾಗ ಹೇಳೋಂಗಿಲ್ಲ ನನಗೆ, ಸರಿನಾ? ಸರಿ ಮಮ್ಮಿ, ಆಯಿತು. ನೀ ಯಾವತ್ತಂತೀಯ ಅವತ್ತು ಫುಲ್ ಡೇ ರಜೆ ಹಾಕಿ ಮನೆಯಲ್ಲೇ ಇರ್ತೀನಿ, ಸರಿನಾ?
ಸರಿಯಪ್ಪ. ಆಮೇಲೆ ಏನಾರು ಹೊಕ್ಕಿನಂತ ಅನ್ಬೇಕು ಅವಾಗೈತೆ ನಿಂಗೆ. ಹಂಗೆ ನೇತ್ರಾಗೂ ಹೇಳಿರು ಮನೆಯಲ್ಲಿ ಪೂಜೆ ಇದೆ ಅಂತ. ಅವತ್ತು ಫುಲ್ ಡೇ ಆಕೆ ಇಲ್ಲೇ ಇರಲಿ, ನಮ್ಮ ಮನೆಯಲ್ಲಿನೇ ಇರಲಿ. ಸರಿನಾ? ನೀನು ಹೇಳ್ತೆ ಅಥವಾ ನಾನೇ ಹೇಳ? ಖುಷಿ, ನಾವೇ ಹೇಳೋಣ ಬಿಡು ಸಾಗರ್, ನೀನೇನು ಬೇಡ, ನಾವೇ ಹೇಳ್ತೀವಿ. ಹಿಂದಿನ ದಿನ ಬಾ ಅಂತ ಹೇಳ್ತೀವಿ. ಆಕೆಗೆ ಆಫೀಸಲ್ಲಿ 2 ದಿನ ರಜೆ ಕೊಡು. ಆಮೇಲೆ ರಜೆ ಕೊಟ್ಟದ ರಜೆ ಅಂತ ಅನ್ನಕೋಬೇಡ. ಇಲ್ಲಿ ನಾ ಮನೆಗೆ ಬರಲಿಕ್ಕೆ ಆಕೆ ಇದ್ರೆ ಮತ್ತು ನಮ್ಗೆ ಹೆಲ್ಪ್ ಆಗುತ್ತೆ. ಪೂಜೆನಲ್ಲಿ ದೊಡ್ಡ ಪೂಜೆ ಅಲ್ಲ, ಮತ್ತು ಒಂದು ಸ್ವಲ್ಪ ದಿನ ಯಾರ್ಯಾರು ಪರಿಚಯದವ್ರು ಅದಾರ ಅವ್ರನ್ನೆಲ್ಲ ಕರೆಸ್ಬೇಕಂತ ಅನ್ಕೊಂಡು ಅದಕ್ಕೋಸ್ಕರ ಆಕಿನ 2 ದಿನ ಇಲ್ಲೇ ಇಟ್ಕೋತೀವಿ ಮನೆಯಲ್ಲಿ. ನೀವು ಆಫೀಸ್ಗೆ ಮತ್ತೆ ಕರೆಯೋದಕ್ಕೆ ಹೋಗಬೇಡ, ಓಕೆನಾ? ಓಕೆ ಮಮ್ಮಿ, 2 ಡೇಸ್ ಅಲ್ಲ, ಆರಾಮಾಗಿ ಕಳ್ಸ್ಕೊರಿ. ಸರಿನಾ? ಬರೀ ಇವಾಗ ಊಟ ಮಾಡಿ ಮಲ್ಕೊಳ್ಳೋಣ. ನಮಗೂ ಫುಲ್ ಸುಸ್ತಾಗ್ಬಿಟ್ಟಿದೆ. ಹೌದು, ನನಗೂ ಭಾಳ ಟೈರ್ಡ್ ಆಗಿದೆ. ಮತ್ತು ನಾಳೆ ಬೆಳಗ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅಲ್ಲಿಗೂ ಹೋಗೋದಿದೆ. ಬರ್ರಿ ಊಟ ಮಾಡಿ, ಎಷ್ಟಾಗುತ್ತೆ ಅಷ್ಟೇ ಊಟ ಮಾಡಿ ಮಲ್ಕೊಳ್ಳೋಣ ಎಲ್ಲರೂ. ಡ್ಯಾಡಿ, ನೀವು ಮತ್ತು ಇವರೆಲ್ಲ ಫ್ರೆಶ್ ಅಪ್ ಬರ್ರಿ. ನಾನು ಮಮ್ಮಿ ಅಷ್ಟೊತ್ತಿಗೆ ಪ್ಲೇಟ್ ಹಚ್ಚಿರ್ತೀವಿ. ಸರಿನಾ? ಸರಿನಮ್ಮ, ಆಯಿತು. ನಡೀರಪ್ಪ, ನಡೀರಿ. ಲಘು ಲಘುನ ಊಟ ಮಾಡಿ ರೆಸ್ಟ್ ಮಾಡಿರಿ. ಮತ್ತೆ ನಾಳೆ ಆಫೀಸ್ಗೆ ಹೋಗೋದಿದೆ. ಸರಿನಾ? ಓಕೆ ದೊಡ್ಡಪ್ಪ. ಸರಿ ಸರ್.